ಇವತ್ತು ಮಾತ್ರ ಇವಳನ್ನ ಸುಮ್ಮನೆ ಬಿಡಲ್ಲ ಬಾಯಿ ಕಡೆ ಜೈ ನೀ ಸುಮ್ಮನೆ ನಿಂತ್ಕೊಳ್ಳ ಡೌರಾಣಿ ಓಹೋ ನೀನೇನ್ ಲೇಡಿ ಬಾಂಡ ಸುಮ್ಮನೆ ಬಿಡಲ್ಲ ಅಂತ ತಕ್ಷಣ ಹೆದರ್ಕೊಳ್ಳೋಕೆ ನಾವ್ ಯಾರು ಗೊತ್ತಾ ರೌಡಿ ಬೇಬಿ ನಮ್ಮ ಹೌದಾ ಇವತ್ತು ನಾನೇ ನೀನ ನೋಡೇ ಬಿಡೋಣ ಬಾ ಸ್ವಲ್ಪ ಸುಮ್ಮನೆ ಇರ್ತೀರಾ ಯಾಕಕ್ಕ ಬೇಜಾರಾ ಸಾರಿ ಕಣ್ರೆ ರೇಗಿದ್ದಕ್ಕೆ ಇವತ್ತು ವಿಕ್ಕಿ ಅವ್ರ ಹತ್ರ ಮಾತಾಡಿದೆ ಅಯ್ಯೋ ನಂಗೆಲ್ಲ ಗೊತ್ತಕ್ಕ ನೀನು ಅನ್ನೆಸೆಸರಿ ಟೆನ್ಷನ್ ಮಾಡ್ಕೊಳ್ತಾ ಇದೀಯ ನಾಳೆ ನಾವೆಲ್ಲ ದೇವಸ್ಥಾನಕ್ಕೆ ಯಾಕೆ ಹೋಗ್ತಿದೀವಿ ಹೇಳು ನಾಗರ ಪಂಚಮಿ ಅಂತ ಪೂಜೆ ಮಾಡ್ಸಕ್ಕೆ ಅಯ್ಯ ಅದಕ್ಕೆ ನಿನ್ಗೆ ಬುಗ್ವಾಮ್ ದಡ್ಡಿ ಅನ್ನೋದು ನೋಡಕ ಮತ್ತೆ ಹೊಡದ್ಲು ಏ ಅದಿತಿ ಸುಮ್ಮನೆ ಇರೆ ಅಂಜು ಪುಟ್ಟ ನೀನ್ ಹೇಳಿದ್ ಕರೆಕ್ಟೇ ಆದ್ರೆ ಅದ್ರ ಜೊತೆ ಅಲ್ಲಿ ಇನ್ನೊಂದು ಪ್ರೋಗ್ರಾಮ್ ಇದೆ ನಾಳೆ ಅಲ್ಲಿ ವಿಕ್ಕಿ ಬಾವನ್ ಮನೆಯವರು ಬರ್ತಾರೆ ಆಗ ಎರಡು ಫ್ಯಾಮಿಲಿನೂ ಭೇಟಿ ಮಾಡಿಸಿದ್ರೆ ಅನಿವಾರ್ಯವಾಗಿ ನಿಶ್ಚಿತಾರ್ಥದ ಬಗ್ಗೆ ಮಾತಾಡ್ಲೇಬೇಕಾಗತ್ತಲ್ವಾ ಹೆಂಗೆ ನಾವು ಹೇಗಿದೆ ಪ್ಲಾನ್ ವಾಟ್ ಎನ್ ಐಡಿಯಾ ಸರ್ ಜಿ ತುಂಬ ಒಳ್ಳೆ ಕೆಲಸ ಮಾಡಿದೆ ಅಮ್ಮು ನನ್ನ ಪ್ರಾಬ್ಲಮ್ ಏನು ಅಂತ ಹೇಳೋದಕ್ಕಿಂತ ಮುಂಚೆ ಅದನ್ನು ಸಾಲ್ವ್ ಮಾಡಿರ್ತೀಯ ನಾವಾಗ್ಲೇ ಹಂಗೆ ಈಗ ಕೇಳ್ಬೇಕಾ ಅಣ್ಣ ಹೋಗಿ ಬರ್ತೀವಿ ಲೇಟ್ ಆಯ್ತಲ್ಲ ಅದ್ಯಾ ಇಲ್ಲ ಅಣ್ಣ ದೇವಸ್ಥಾನ ಮನೆಗೆ ಹತ್ರ ಇದೆ ಅಲ್ಲಿಂದನೇ ಬರ್ತೀವಿ ಆ್ಯಂಡ್ ಅಮೂಲ್ಯ ಮಾಡಿದ ಪ್ಲಾನ್ ವರ್ಕ್ ಆಗಬೇಕು ಅಂದರೆ ನೀವು ಬೇಗ ಬರಬೇಕು ಅಮೂಲ್ಯ ಮಾಡಿದ ಪ್ಲಾನ ಹಾಂ ಯಾಕೆ ನಿಮಗೆ ಗೊತ್ತಿಲ್ವಾ ಇಬ್ಬರು ಮನೇಲೂ ನಿಶ್ಚಿತಾರ್ಥದ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಅಂತ ಅಮ್ಮನೇ ಈ ಪ್ಲಾನ್ ಮಾಡಿದಾಳೆ ಎರಡೂ ಫ್ಯಾಮಿಲಿ ಎದುರು ಬದ್ರು ಸಿಕ್ಕಾಗ ಈ ವಿಷಯ ಮಾತಾಡಲೇಬೇಕಲ್ವಾ ಅದಕ್ಕೆ ಸರಿ ಸರಿ ಹೋಗಿ ಬರ್ತೀನಿ ಹಾಂ ಲೇಟ್ ಮಾಡಬೇಡ ಆಯಿತಾ ಬಾಯ್ ಬಾಯ್ ಶುದ್ಧ ಮೈಗಳ್ಳಿ ಕೆಲಸ ತಪ್ಪಿಸೋದಕ್ಕೆ ಏನಾದರೂ ಒಂದು ಪ್ಲಾನ್ ಮಾಡೇ ಮಾಡ್ತಾಳೆ ಇವಳಿಗಿದೆ ಇವಾಗ ಸಖತ್ತಾಗವಳೆ ಸುಮ್ಮನೆ ನಗ್ತಾಳೆ ಕದ್ದು ನೋಡ್ತಾಳೆ ಎಸ್ ಆದ್ಯ ಆರ್ಗಾನಿಕ್ಸ್ ಅಡ್ಮಿನ್ ಹೆಡ್ ಹಿಯರ್ ಅದೇ ಕಂಪನಿ CEO ವೇದಾಂತ್ ಮಾತಾಡ್ತಿರೋದು ಓಹ್ ನೀವಾ ಬಾಸ್ ಗೊತ್ತಾಗ್ಲಿಲ್ಲ ಸಾರಿ ಎಷ್ಟು ಲೇಟ್ ಆದರೂ ಪ್ರೊಫೆಷನ್ ಆಗಿ ಮಾತಾಡ್ಬೇಕಲ್ಲ ಅದಕ್ಕೆ ಹೀಗೆ ಮಾತಾಡಿದೆ ನಿನ್ನ ಪ್ರೊಫೆಷನಲಿಸಮ್ ಯಾವ ಲೆವೆಲ್ಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಈ ಡ್ರಾಮಾ ಎಲ್ಲ ಬೇಕಾ ಇವನೇನು ಡ್ರಾಮಾ ಅಂತಾನೆ ಯಾಕೆ ಬಾಸ್ ಎರಡು ಫ್ಯಾಮಿಲಿನ ಮೀಟ್ ಮಾಡಿಸೋ ಕೆಲಸ ಮಾಡ್ತಿದ್ಯಲ್ಲ ನೀನು ಮಾತ್ರ ಕೆಲ್ಸಕ್ಕೆ ಚಕ್ಕರ್ ಹೊಡೆದ್ರೆ ಸಾಲದು ಅಂತ ಎಲ್ಲಾರನ್ನೂ ಚಕ್ಕರ್ ಹೊಡ್ಸೋ ಪ್ಲಾನ್ ಮಾಡ್ತಿದ್ಯಾ ಯಾಕೆ ಬಾಸ್ ಎಲ್ಲ ಎಕ್ಕುಟ್ಟೋಗಿರೋ ನಿಮ್ಮ ತಟ್ಟೆಲಿಟ್ಟೆ ತೂಗ್ತೀರಾ ವಿಕ್ಕಿ ಬಾಬಾ ಮತ್ತೆ ಅಕ್ಕನ ಮದುವೆ ವಿಚಾರ ಮುಂದುವರೆಯೋದು ಬೇಡವಾ ಅದಕ್ಕೆ ಈ ಸರ್ಕಸ್ಸು ನೀನು ನನಗೆ ತಾನೇ ರಿಪೋರ್ಟ್ ಮಾಡೋದು ಹಣೆ ಬರೋ ನೆಟ್ಟಿಗಿಲ್ಲ ಅದಕ್ಕೆ ಮಾಡ್ತಿದ್ದೀನಿ ವಾಟ್ ಜಸ್ಟ್ ಸೇ ಹೌದು ಬಾಸ್ ನಿಮ್ಗೇನೆ ಎಂದೆ ಹಾಗಿದ್ಮೇಲೆ ನಾಳೆ ನಿಂದು ಲೀವ್ ಅಂತ ಅಪ್ಡೇಟ್ ಮಾಡಿದ್ಯಾ ನನಗೆ ಅದು ಇಲ್ಲ ಬಾಸ್ ಕಾಂಚೋರ್ ಮೈಗಳ್ಳಿ ಸೋಂಬೇರಿ ಕೆಲ್ಸಕ್ಕೆ ಕರಿಬೇಡಿ ಊಟಕ್ಕೆ ಮರಿಬೇಡಿ ಅನ್ನೋ ಪಾಲಿಸಿ ನಿಂದು ನಾಳೆ ಲೀವ್ಗೆ ಅಪ್ಲೈ ಮಾಡು ಈ ಥರ ಪರ್ಸನಲ್ ಕೆಲಸಕ್ಕೆಲ್ಲ ಪಾಪ ಅಂತ ಬಿಡೋದಕ್ಕಾಗಲ್ಲ ಇದು ರೋಡ್ ಸೈಡ್ ಅಂಗಡಿ ಅಲ್ಲ ತಿಳ್ಕೊ ನಿನ್ನಂಥ ಬಾಸ್ ಇದ್ರೆ ನಿನ್ ಸೋ ಕಾಲ್ಡ್ ರೆಪ್ಯೂಟೆಡ್ ಕಂಪ್ನಿ ರೋಡ್ ಸೈಡ್ ಅಂಗಡಿ ಥರನೇ ಆಗುತ್ತೆ ಅಲ್ಲೇ ಇದೆಯಾ ಅಥವಾ ಸತ್ತೋದ್ಯಾ ಹೇಳಿದ್ ಕೇಳಿಸ್ತಾ ಅಯ್ಯೋ ಇಲ್ಲ ಬಾಸ್ ಅಲ್ಲ ಕೇಳಿಸ್ತು ಬಾಸ್ ಆಕ್ಚುಲಿ ನಾನು ಅಕ್ಕನ ಮದ್ವೆಗೆ ಲೀವ್ ಉಳಿಸ್ಕೊತಿದ್ದೀನಿ ಅದಕ್ಕೆ ಲೀವ್ಗೆ ಅಪ್ಲೈ ಮಾಡದೆ ನಮ್ಮ ಹತ್ರ ಎಸ್ ಅನ್ನಿಸ್ಕೊಂಡ್ರೆ ಮದ್ವೆಗೆ ಅಷ್ಟೇ ಅಲ್ಲ ನಿನಗೆ ಬೇಕಾದಾಗ ಟ್ರಿಪ್ ಹೊಡೆಯೋದಕ್ಕೂ ಲೀವ್ ಉಳಿಯುತ್ತೆ ಅಲ್ವಾ ಏನ್ ಬಾಸ್ ನೀವು ಎಲ್ಲಿಂದ ಎಲ್ಗೋ ಹೋಗ್ಬಿಟ್ರಿ ಸುಮ್ಮನೆ ಕತೆ ಹೊಡಿಬೇಡ ಹೇಳ್ದಷ್ಟು ಮಾಡು ಮೊದಲು ಲೀವ್ಗೆ ಅಪ್ಲೈ ಮಾಡು ಅಪ್ರೂವಲ್ ತಗೊಂಡು ಆಮೇಲೆ ಲೀವ್ ತಗೋ ಇಂಥ ಕಾಮ್ಚೋರ್ ಕೆಲಸನ ಮತ್ತೆ ಮಾಡೋದಕ್ಕೆ ಹೋಗ್ಬೇಡ ದೇವಸ್ಥಾನಕ್ಕೆ ಹೋಗಿ ಮೀಟ್ ಮಾಡಿಸೋದು ಇಂಪಾರ್ಟೆಂಟ್ ಕೆಲಸ ಅಲ್ವಾ ಬಾಸ್ ನಿನಗೆ ಮಾಡೋದಕ್ಕೆ ಕೆಲಸ ಇಲ್ಲ ಅಂದ್ರೆ ನನಗೂ ಇಲ್ಲ ಅನ್ಕೊಂಡಿದ್ಯಾ ಇಂಥ ಮಕ್ಕಳಾಟಕ್ಕೆಲ್ಲ ನಾನು ದೇವಸ್ಥಾನಕ್ಕೆ ಬರೋದಿಲ್ಲ ಹಲೋ
ಹಲೋ ಬಾಸ್, ಹಲೋ. ಈ ರೌಡಿ ಬೇಬಿ ಇನ್ನೂ ಮಾತಾಡ್ತಿರುವಾಗಲೇ ಕಾಲ್ ಕಟ್ ಮಾಡೋಷ್ಟು ಕೊಬ್ಬ. ಶುಂಠಿ ಶಂಕರ ಇವನ್ ದೇವಸ್ಥಾನಕ್ಕೆ ಬರಲ್ಲ ಅಂದ್ರೆ ಅಳ್ತ ಕೂರೋರು ಯಾರು? ಬರ್ಲಿಲ್ಲ ಅಂದ್ರೆ ಮನೇಲಿ ಅಡುಗೆ ಆಟ ಆಡ್ಕೊಂಡಿರ್ಲಿ, ಯಾರು ಬೇಡ ಅಂತಾರೆ? ಶುಂಠಿ ಶಂಕರ. ಆದ್ಯಾ, ಸಾರ್ಥಕ್, ತಿಂಡಿ ರೆಡಿ ಇದೆ, ಬೇಗ ಬನ್ನಿ. ಅತ್ತೆ, ಇವತ್ತು ನಾಗರ ಪಂಚಮಿ, ಎಲ್ಲರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ದೆ ಅಲ್ವಾ? ಅಯ್ಯೋ ದೇವ್ರಿ, ನಾನು ಮರ್ತೇ ಬಿಟ್ಟಿದ್ದೆ ಕಣೆ. ಒಂದು ಕೆಲಸ ಮಾಡಿ, ನೀವಿಬ್ರು ಹೋಗಿ ಬಂದ್ಬಿಡಿ. ಅಮ್ಮ, ನಾವಿಬ್ಬರೇ ಅಲ್ಲ, ಇವಳು ಖಾಂದಾನು, ಚಿಕ್ಕಮ್ಮನ ಪಟಾಲಮ್ಮು ಎಲ್ಲರೂ ಬರ್ತಿದ್ದಾರೆ. ನಾಗರ ಪಂಚಮಿಗೆ ಎಲ್ಲರೂ ಒಂದೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಲ್ಲ, ಯಾವ ಕಾರಣಕ್ಕೆ? ನಾಗರ ಪಂಚಮಿನೇ ಕಾರಣ ಅಪ್ಪ, ಮತ್ತೇನೂ ಇಲ್ಲ. ನೀವು ಬರಲ್ವಾ? ಹೇಗೋ ಬರೋದು? ಹಬ್ಬದ ಪೂಜೆಗೆ ದೇವಸ್ಥಾನಕ್ಕೆ ಉಪವಾಸ ಹೋಗೋದೇ ಸರಿ ಅಲ್ವಾ? ಈಗಾಗಲೇ ನಿಮ್ಮ ಅಪ್ಪಂದು ಸಾರಿಕಾದು ಅರ್ಧ ತಿಂಡಿ ಆಗಿ ಹೋಗಿದೆ. ನಾವಿಲ್ಲೇ ಪೂಜೆ ಮಾಡ್ಕೋತೀವಿ, ನೀವಿಬ್ರು ಹೋಗಿ ಬನ್ನಿ. ಸರಿ ಅತ್ತೆ. ತಿಂಡಿ ನೀವೇ ಹೇಳಿದ್ರಲ್ವಾ ಅತ್ತೆ, ಹಬ್ಬದ ಪೂಜೆ ಅಂದರೆ ಉಪವಾಸ ಹೋಗೋದೇ ಸರಿ ಅಂತ. ತಿಂಡಿ ಬೇಡ. ಸರಿ. ಅದಕ್ಕೆ ಎಷ್ಟಂದ್ರೂ ನೀನು ಸುಹಾಸಿನಿ ಅತ್ತೆ ಮಗಳಲ್ವಾ, ರಕ್ತದಲ್ಲೇ ಇಂಥದ್ದೆಲ್ಲ ಬಂದಿರುತ್ತೆ. ನಾನೇನು ನೋಡಿಲ್ಲ ಅಂತ ಅಂದ್ಕೊಳ್ಬೇಡ. ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ. ನಾನು ಬಂದರೆ ಹಾಳು ಮಾಡ್ತೀನಿ ಅಂತ ಮುಚ್ಚಿಡ್ತಿದ್ದೀರಾ ಅಲ್ವಾ? ಈಗಲೂ ನಾನು ಅದನ್ನು ಹಾಳು ಮಾಡೇ ಮಾಡ್ತೀನಿ. ತಗೋಪ್ಪ. ನಾನು ಕೊಡ್ತಿದ್ನಲ್ಲ ಪರಿ. ಅಯ್ಯೋ ಇಟ್ಕೊಳ್ರಿ, ಅಲ್ಲಿ ದಕ್ಷಿಣೆಗೆ ಹಾಕಕ್ಕೆ ಬೇಕಾಗುತ್ತೆ ಒಳಗೆ. ಏನಮ್ಮ ಈ ಹರಿದೋಗಿರೋ ನೋಟ್ ಕೊಡ್ತಿದ್ದಿಲ್ಲ, ಇದು ನಡೆಯಲ್ಲಮ್ಮ, ಬೇರೆ ನೋಟ್ ಕೊಡಿ. ಸ್ವಲ್ಪ ತಾನೇ ಹರಿದಿದೆ, ಅಡ್ಜಸ್ಟ್ ಮಾಡ್ಕೊಪ್ಪ. ನಾನು ಅಡ್ಜಸ್ಟ್ ಮಾಡ್ಕೊತೀನಮ್ಮ, ಆದರೆ ಬೇರೆ ಪ್ಯಾಸೆಂಜರ್ಸ್ ನನ್ನ ಹತ್ರ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಇದು ನಡೆಯಲ್ಲ ಅಂದರೆ ನಡೆಯಲ್ಲ, ಬೇರೆ ನೋಟ್ ಕೊಡಿ ಅಷ್ಟೇ. ಯಾಕ್ರಿ ನಡೆಯಲ್ಲ? ಬೇಕಿದ್ರೆ ಓಡುತ್ತೆ. ಏನ್ ನಾವೆಲ್ಲ ಕಿವಿ ಮೇಲೆ ರೋಸ್ ಗಾರ್ಡನ್ ಮೇಂಟೈನ್ ಮಾಡ್ತಿದೀವಿ ಅಂತನಾ? ನೋಡಿ, 2 ಗೀಟ್ ಸರಿಯಾಗೇ ಇದೆ. ಗಾಂಧಿ ತಾತನ ಮುಖ ಕೂಡ ಕ್ಲಿಯರ್ ಆಗೇ ಇದೆ. 100 ಅಂತ ಎಲ್ಲೆಲ್ಲಿ ಬರ್ದಿದ್ಯೋ ಕರೆಕ್ಟ್ ಆಗಿ ಕಾಣಿಸಿದೆ. ಕಲರ್ ಕೂಡ ಫೇಡ್ ಆಗಿಲ್ಲ. ಏನೋ ಸೆಂಟ್ರಲ್ ಲೈಟಾಗಿ ಹರಿದಿದೆ ಅಷ್ಟೇ, ಅದಕ್ಕೆ ನಡೆಯಲ್ಲ ಅನ್ಬಿಡದ? ಇಮಿಡಿಯೇಟ್ ಬೇರೆ ನೋಟ್ ಪ್ರಿಂಟ್ ಮಾಡಕ್ಕೆ ನಾವೇನ್ ಬ್ಯಾಂಕ್ನವರಾ? ಬೆಳಗ್ಗೆ ಅದು ಯಾರ ಮುಖ ನೋಡಿದ್ನೋ, ಒಳ್ಳೆ ಕ್ವಾಟ್ಲ ಗಿರಾಕಿಗಳು ಸಿಕ್ಬಿಟ್ರು. ನಾನು ದೇರ್ ಫೋಟೋ ನೋಡ್ಕೊಂಡೇ ಇದ್ದಿದ್ದೀನಿ, ಬದುಕೊಂಡ್ರಿ. ಇಲ್ಲ ಅಂದಿದ್ರೆ ಸುತ್ತ ಮಾಡಕ್ ಕೆಲಸ ಇಲ್ದಿರೋರ್ನೆಲ್ಲ ಸೇರಿಸಿ ಇಲ್ಲೇ ಧರಣಿ ಶುರು ಮಾಡ್ಬಿಡ್ತಿದ್ದೆ. ಸುಮ್ಮನೆ ಕಿರಿಕ್ ಮಾಡ್ದೆ ತಗೊಳ್ಳಿ. ಸುಮ್ಮನೆ ತಲೆ ತಿನ್ಬೇಡಿ, ಬೇರೆ ನೋಟ್ ಕೊಡಿ ಅಮ್ಮ. ತಗೋ. 2000 ರೂಪಾಯಿಗೆಲ್ಲ ಚೇಂಜ್ ಇಲ್ಲ ಮೇಡಮ್. ಚೇಂಜ್ ಯಾರು ಕೇಳಿದ್ರು? ನೀನೇ ಇಟ್ಕೊ. ನಾವು ಚಿಲ್ಲರೆ ಜನ ಅಲ್ಲ. ಅವ್ರು ದುಡ್ಡಿಲ್ಲ ಅಂತ ಹೇಳ್ತಿದ್ರು, ಫೋರ್ಸ್ ಮಾಡ್ತಿದ್ಯಲ್ಲಪ್ಪ. ನಾನು ಕೊಡ್ತಿದ್ದೀನಿ ತಗೋ. ಎಲ್ರಿಂದನೂ ಕೊಡೋಕ್ಕಾಗಲ್ಲ. ಕಾಲು ಉದ್ದ ಇದ್ದು ಚಾಪೆ ಚಿಕ್ಕದಾಗಿದ್ರೆ ಸಮಸ್ಯೆ ಆಗೇ ಆಗತ್ತೆ.
ದೇವಸ್ಥಾನಕ್ಕೆ ಬರೋರೆಲ್ಲ ಕಂತೆ ಕಂತೆ ದುಡ್ಡಿಟ್ಕೊಂಡು ಬರೋಕ್ಕಾಗಲ್ಲ. ಜೇಬು ಚಿಕ್ಕದಾಗಿರತ್ತಲ್ಲ, ಅಷ್ಟೊಂದು ದುಡ್ಡು ಹಿಡ್ಸಲ್ಲ. ಎಲ್ಲಿಂದ ಬಂದ್ರಿ ಮೇಡಮ್? ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ನಿಮ್ಮಂಥವ್ರು ಬೇಕು. ಅಲ್ಲ, 100 ರೂಪಾಯಿಗೆ ಅಷ್ಟೊಂದು ದುಡ್ಡು ಯಾಕೆ ಕೊಟ್ರಿ? ನಾನು ಕೊಡ್ತಾ ಇದ್ನಲ್ಲ. ಪರವಾಗಿಲ್ಲ ಬಿಡಿ, ಆ ಒಂದು ನೋಟು ಯಾವ ವ್ಯತ್ಯಾಸನೂ ಮಾಡಲ್ಲ. ದುಡ್ಡಿನ ಮುಖ ನೋಡಿಕೊಂಡು ಬೀದಿಲಿ ನಿಂತ್ಕೊಂಡು ಮರ್ಯಾದೆ ಕಳ್ಕೊಳಕ್ಕಾಗತ್ತಾ? ಆಟೋದವನೇ ಹೋಗಾಯ್ತು, ಇನ್ನದ್ರ ಬಗ್ಗೆ ಚರ್ಚೆ ಯಾಕೆ? ಎಂಥ ಕೋಇನ್ಸಿಡೆನ್ಸ್ ನೋಡಿ, ಹಬ್ಬದ ದಿನ ಇಬ್ಬರು ಮನೆಯವರು ದೇವಸ್ಥಾನದಲ್ಲೇ ಸಿಗೋ ಹಾಗಾಯಿತು. ಶುಭ ಲಕ್ಷಣ ಅನ್ನಿಸ್ತಿದೆ. ಸಿಕ್ಕಿದ್ದು ಒಳ್ಳೆಯದೇ ಆಯಿತು. ಎಲ್ಲರೂ ಇಲ್ಲೇ ಇದ್ದೀವಿ. ಮಕ್ಕಳ ನಿಶ್ಚಿತಾರ್ಥದ ಬಗ್ಗೆ ಒಳಗಡೆ ಹೋಗೋಣವಾ? ವಸಿಷ್ಠ ಕುಟುಂಬದವ್ರು ಬರ್ತಿದ್ದಾರೆ ಅಂತ ವಿಶೇಷವಾದ ಪೂಜೆ ಇಟ್ಕೊಂಡಿದ್ದಾರೆ. ತಡ ಆಗಬಾರ್ದಲ್ವಾ? ಇಂಟ್ರೊಡಕ್ಷನಲ್ಲೇ ಫೈಟಿಂಗ್ ಸೀನ್ ಬಂದ್ಬಿಡುತ್ತಾ ಅಂತ ಭಯ ಆಗೋಗಿತ್ತು. ಟ್ರೇಲರೇ ಹಿಂಗಿದೆ, ಇನ್ನು ಪಿಕ್ಚರ್ ಹೆಂಗಿರುತ್ತೋ. ಬಜ್ರಂಗಿ, ಇಂಟರ್ವಲಲ್ಲಿ ಮಾತ್ರ ಎದ್ದೋಗೋ ಥರ ಮಾಡಬೇಡಪ್ಪ. ಶಾಸ್ತ್ರಿಗಳೇ ನಮಸ್ಕಾರ. ನಮ್ಮ ಆರತಿ ಹೆಸರಲ್ಲಿ ಒಂದು ಅರ್ಚನೆ ಮಾಡಿ. ಸುಹಾಸಿನಿ ಅಮ್ಮನವರು ಬನ್ನಿ ಬನ್ನಿ. ಇವತ್ತು ವಿಶೇಷ ಪೂಜೆ ನಿಮ್ಮದೇ ಅಲ್ವೇನಮ್ಮ? ಶ್ರೀಧರ್ ಸರ್ ಬಂದಿಲ್ವಾ? ಇಲ್ಲ, ಅವ್ರಿಗೆ ಕೆಲಸ ಇದೆ ಅಂತ ಹೋದ್ರು. ನಿಮ್ಮನೆಯವ್ರ ಗೋತ್ರ, ರಾಶಿ, ನಕ್ಷತ್ರ ಎಲ್ಲ ಗೊತ್ತು. ಅರ್ಚನೆ ಮಾಡಿಬಿಡ್ಲಾ? ಮಾಡಿ. ಇವರಿಗೆ ತಾನು ದೇವಸ್ಥಾನದಲ್ಲಿದ್ದೀನಿ ಅನ್ನೋದು ಗೊತ್ತಾಗ್ತಿಲ್ಲ ಅನಿಸುತ್ತೆ. ಈಗ ನಡ್ಕೊಳ್ಳೋದು. ಆದ್ಯ, ನಿನ್ನೆ ನೀನು ಮಾತಾಡುವಾಗಲೇ ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ. ನಿಮ್ಮ ಉದ್ದೇಶ ಏನು ಅಂತ ಗೊತ್ತಾದ ಮೇಲೂ ನಾನು ಸುಮ್ಮನಿರೋಕ್ಕಾಗತ್ತಾ? ನನ್ನ ಲೆವೆಲ್ ಸಂಬಂಧ ಸಿಗಲಿ ಅಂತ ಆಸೆ ಪಡೋದು ತಪ್ಪಲ್ಲ, ಆದರೆ ಅದಕ್ಕೂ ಒಂದು ಯೋಗ್ಯತೆ ಬೇಕು. ಇವತ್ತು ಅಮ್ಮ ಮಕ್ಕಳಿಗೆ ಅವ್ರ ಯೋಗ್ಯತೆ ನಾನು ಕಾಲುವರೆಗೂ ಸಮ ಅಲ್ಲ ಅಂತ ತೋರಿಸ್ದೇ ಇದ್ದರೆ ನಾನು ಸುಹಾಸಿನಿನೇ ಅಲ್ಲ. ದೇವ್ರೆ, ವಿಕ್ಕಿ ಬಾಬಾ ನಮ್ಮಂಗೆ ಆದಷ್ಟು ಬೇಗ ಒಳ್ಳೆ ಬುದ್ಧಿ ಬರೋ ಥರ ಮಾಡಪ್ಪ. ಸ್ವಲ್ಪನಾದರೂ ಬರೋ ಹಾಗೆ ಮಾಡಪ್ಪ. ನಾನಿವತ್ತು ಎಲ್ಲನೂ ಸೇರಿಸಿದೆ ತಪ್ಪಾಯಿತು ಅನಿಸ್ತದೆ. ಅಮ್ಮ ಇಷ್ಟೊತ್ತು ಆಗಿದ್ದ ಅವಮಾನ ಎಲ್ಲ ತಡ್ಕೊಳ್ತಾರೆ. ಆದರೆ ಅದರಿಂದ ಅಪ್ಪಂಗೆ ನೋವಾಯಿತು ಅಂತ ಗೊತ್ತಾದರೆ ಮಾತ್ರ ಅಮ್ಮ ಸುಮ್ಮನಿರಲ್ಲ. ಒಟ್ಟಿನಲ್ಲಿ ಏನೂ ಅನಾಹುತ ಆಗದಿರೋ ಥರ ಇವತ್ತಿನ ದಿನ ಕಳೆಯೋ ಹಾಗೆ ಮಾಡಪ್ಪ. ಅಗ್ರಜ, ಎಲ್ಲೋ ಇದೆಯಾ? ವೇರ್ ಆರ್ ಯು ಮ್ಯಾನ್? ಏನಾಯ್ತೀಗ? ಯಾಕೆ ಹೀಗೆ ಬಡ್ಕೋತಿದ್ಯಾ? ಎಲ್ಲ ಎಡವಟ್ ಆಗ್ತಿದೆ ಅಗ್ರಜ. ನನಗಂತೂ ಫುಲ್ ಟೆನ್ಷನ್ ಆಗ್ತಾ ಇದೆ. ಕರೆಕ್ಟಾಗಿ ಏನಾಯ್ತು ಅಂತ ಎಕ್ಸ್ಪ್ಲೈನ್ ಮಾಡು. ಅಯ್ಯೋ ಅಗ್ರಜ, ಎಕ್ಸ್ಪ್ಲೈನ್ ಮಾಡೋಕ್ಕೆಲ್ಲ ಟೈಮ್ ಇಲ್ಲ ಈಗ. ಏನೋ ಒಂದು ಎಡವಟ್ ಆಗೋದಂತೂ ಪಕ್ಕ. ಹಾಗೇನಾದರೂ ಆಯಿತು ಅಂದರೆ ಮದರ್ ಇಂಡಿಯಾನ ಕಂಟ್ರೋಲ್ ಮಾಡೋಕ್ಕೆ ನೀನಿರಬೇಕು ತಾನೇ. ಬೇಗ ಬಪ್ಪ. ಆ ಬಜಾರಿ ಮಾಡಿರೋ ಸೆಟಪ್ಗೆಲ್ಲ ಪ್ರತಿ ಸಲ ಬಂದು ಒಂದು ವೇಷ ಹಾಕೊಂಡು ನಾನು ಕಳ್ಕೊಂಡಿರೋದಕ್ಕಾಗಲ್ಲ. ನಿಮ್ಮ ಮದುವೆ ಸೆಟ್ ಆಗಿದೆ ತಾನೆ?
ಇನ್ನು ಮುಂದೆ ನಾನಲ್ಲಿ ಮಾಡೋ ಕೆಲಸ ಏನೂ ಇಲ್ಲ. ಒಳ್ಳೆ ಕತೆ ಆಯ್ತಲ್ಲ ನಿಂದು. ಇಲ್ಲೇ ಕೆಲಸ ಇಲ್ಲ ಅಂದರೆ ನಿನಗೆ ಇದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಇನ್ನೇನಿದೆ? ಎಕ್ಸ್ಕ್ಯೂಸ್ ಮೀ, ನಾನೊಂದು ಇಂಪಾರ್ಟೆಂಟ್ ಕ್ಲೈಂಟ್ ಮೀಟಿಂಗ್ ಹೋಗ್ತಾ ಇದ್ದೀನಿ. ನಿನ್ನ ಕತೆ ಏನೇ ಇದ್ರೂ ಬೇರೆಯವ್ರ ಹತ್ರ ಹೇಳು, ಬಾಕಿದೆಲ್ಲ ನನಗೆ ಗೊತ್ತಿಲ್ಲ. ನೀನೀಗ ಇಲ್ಲಿಗೆ ಬರಲೇಬೇಕು. ಅರ್ಚಕ್ರೆ, ನಮ್ಮ ವಿಕ್ಕಿ ಅಂತೂ ನಿಮಗೆ ಗೊತ್ತು. ಆ ಹುಡುಗಿ ಹೆಸರು ಆರತಿ ಅಂತ. ನಮ್ಮ ವಿಕ್ಕಿ ಮದುವೆ ಆಗ್ತಿರೋ ಹುಡುಗಿ. ಬಾಮ್ಮ, ಹುಡುಗ ಪಕ್ಕ ನಿಂತ್ಕೋ. ಬಾಮ್ಮ. ನಾಗರ ಪಂಚಮಿ ದಿನ ಸಾಕ್ಷಾತ್ ಶಿವಪಾರ್ವತಿನೇ ನೋಡ್ದಾಗಾಯ್ತಮ್ಮ. ತುಂಬ ಒಳ್ಳೆ ಜೋಡಿ. ದೇವ್ರೆ, ಆಗ್ಲೇ ನಿನಗೆ ನಮ್ಮ ಕೂಗು ಕೇಳಿಸ್ಬಿಡ್ತಾ? ಒಳ್ಳೆ ಮಾತಾಡ್ಬಿಟ್ರು. ಹಾಗೆ ಇವರಿಬ್ಬರದ್ದು ನಿಶ್ಚಿತಾರ್ಥ ದಿನ ಗೊತ್ತು ಮಾಡಬೇಕು. ನೀವು ನಮ್ಮ ಮನೆಗೆ ಬಂದು. ಸುಹಾಸಿನಿಯವರೇ, ಒಂದು ನಿಮಿಷ. ನಮ್ಮನೆ ಶಾಸ್ತ್ರದ ಪ್ರಕಾರ ಹುಡುಗನ ಮನೆಯವರು ಹುಡುಗಿ ಮನೆಗೆ ಬಂದು ಹುಡುಗಿ ನೋಡೋ ಶಾಸ್ತ್ರ ಮಾಡದೇ ಇದ್ದರೆ ನಿಶ್ಚಿತಾರ್ಥ ಮಾಡೋ ಹಾಗಿಲ್ಲ. ಎಲ್ಲ ಇವರಿವರೇ ನೋಡ್ಕೊಂಡಿದ್ದಾರಲ್ಲ. ಹುಡುಗಿ ಇಷ್ಟೊಂದು ಮುಂದುವರೆದಿದ್ದಾಳೆ ಅಂದಮೇಲೆ ಶಾಸ್ತ್ರದ ಮರ್ಯಾದೆ ಇಟ್ಕೊಳಕ್ಕಾಗತ್ತಾ? ಅಷ್ಟಕ್ಕೂ ನಾವು ಗಂಡಿನ ಕಡೆಯವರು, ನಮ್ಮ ಬೇಡಿಕೆನೇ ಸಲ್ಲಬೇಕಲ್ವ? ಮತ್ತೆ ಹಳೆ ಫಾರ್ಮ್ಗೆ ಬಂದ್ಬಿಟ್ರಲ್ಲ ದೇವ್ರೆ. ಇದು ಬದಲಾಗೋ ಜಾಯಮಾನ ಅನ್ನಿಸ್ತಿಲ್ಲ. ಮದರ್ ಇಂಡಿಯಾ, ನನ್ನ ಮದುವೆ ಶಾಸ್ತ್ರದ ಪ್ರಕಾರ ನಡಿಬೇಕು ಅಂತ ನನಗೆ ಆಸೆ. ಹಾಗೆ ಒಂದು ಮದುವೆ ನಡಿಬೇಕಾದ್ರೆ ಏನೇನು ಪ್ರಾಸೆಸ್ ಇರುತ್ತೋ ಅದೆಲ್ಲ ನಡೆದ್ರೆ ಚಂದ ಅಲ್ವಾ? ಬಟ್ ವಿಕ್ಕಿ, ಅಯ್ಯೋ ಇರಲಿ ಬಿಡಮ್ಮ, ಒಂದಿನ ತಾನೆ, ಎಲ್ಲಾದ್ರೇನು. ಪುರೋಹಿತ್ರೆ, ಯಾವತ್ತು ಅಂತ ನೀವೇ ಒಂದಿನ ಅವ್ರ ಮನೆಗೆ ಹೋಗಿ ನಿಶ್ಚಿತಾರ್ಥ ಡೇಟ್ನ ಫಿಕ್ಸ್ ಮಾಡಿಬಿಡಿ. ಸರಿನಪ್ಪ, ನೀನು ಹೇಳ್ದಾಗೆ ಆಗಲಿ. ನನ್ನ ಡೌಟ್ ನಿಜ ಆಯಿತು. ಎರಡು ಮನೆಯವ್ರನ್ನ ಸೇರಿಸಿ ಮದುವೆ ಮಾತುಕತೆ ಮಾಡೋದೇ ಇವ್ರ ಉದ್ದೇಶ. ಅವ್ರು ಅಂದ್ಕೊಂಡಿದ್ದೆಲ್ಲ ನಡೆಯೋಕೆ ನಾನಿನ್ನೂ ಸತ್ತಿಲ್ವಲ್ಲ. ನಾನು ಬಂದಾಯಿತು. ಇನ್ಮೇಲೆ ಎಲ್ಲ ಅಧ್ವಾನನೇ.